ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪ್ರಾಚೀನ ಭಾರತದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್, ಜಗತ್ತಿಗೆ ಅಸಾಧಾರಣವಾದ ಕೊಡುಗೆ ಯಾವುದು ಅಂದರೆ ಯೋಗ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ಆದರೆ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಏತೇನ ಯೋಗ ಪ್ರತ್ಯುಕ್ತಃ ಅಂತ ಹೇಳಿ ಒಂದು ಸೂತ್ರದಲ್ಲಿ ಯೋಗವನ್ನು ನಿರಾಕರಣೆ ಮಾಡಲಾಗಿದೆ ಅಂತಾರೆ. ಇದ್ಯಾವ ಯೋಗ? ಇವತ್ತು ಜಗತ್ತು ಕೊಂಡಾಡ್ತಾ ಇರುವ ಯೋಗ ಯಾವುದು ಅಂದರೆ, ಯೋಗವನ್ನು ಕೇವಲ ಅಂಗವಾಗಿ ಭಾವಿಸಬೇಕೇ ವಿನಃ ಅದೇ ಅಂಗಿಯಲ್ಲ. ಅಂಗಿ ಅಂತಂದರೆ ಕೇವಲ ಯೋಗವೇ ಪ್ರಧಾನ ಅಲ್ಲ, ಯೋಗದ ಮೂಲಕ ಇನ್ನೇನನ್ನೋ ಒಂದು ಸಾಧನೆ ಮಾಡಬೇಕಿದೆ. ನೋಡಿ, ಯೋಗ ಅನ್ನೋದು ದೇಹ, ಮನಸ್ಸು, ಆತ್ಮ ಮೂರಕ್ಕೂ ಔಷಧ. ಆತ್ಮ ಬೆಳವಣಿಗೆ ಆಗಲಿಕ್ಕೆ ಯೋಗ ಬೇಕು, ಮನಸ್ಸು ಬೆಳವಣಿಗೆ ಆಗಲಿಕ್ಕೆ ಯೋಗ ಬೇಕು, ದೇಹ ಆರೋಗ್ಯವಾಗಿ ಇರಲಿಕ್ಕೆ ಯೋಗ ಬೇಕು. ಇದರಲ್ಲಿ ಯಾವುದೇ ವಿಪ್ರತಿಪತ್ತಿ ಇಲ್ಲ. ಪ್ರಾಚೀನರು ಯೋಗವನ್ನು ಈ ಹಿನ್ನೆಲೆಯಲ್ಲೇ ಕಂಡದ್ದು. ಆದರೆ ಯೋಗ ಅಂತಂದರೆ ಕೇವಲ ದೈಹಿಕ ಆರೋಗ್ಯ, ಮಾನಸಿಕವಾದ ಏಕಾಗ್ರತೆ. ಆ ಮಾನಸಿಕವಾದ ಏಕಾಗ್ರತೆ ಯಾಕೆ ಅಂತಂದರೆ ಲೌಕಿಕವಾದ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳಿಕ್ಕೆ. ಎರಡೇ, ಯೋಗಕ್ಕೆ ಬೇರೆ ಗುರಿಯೇ ಇಲ್ಲ ಅಂತ ಏನು ಅಂದುಕೊಳ್ತಾ ಇದ್ದಾರೆ, ಅದನ್ನು ವೇದವ್ಯಾಸರು ತಿರಸ್ಕಾರ ಮಾಡಿತ್ತು. ಹಾಗಾದರೆ ಯೋಗದ ಬಗ್ಗೆ ಪ್ರಾಚೀನರ ಅಭಿಪ್ರಾಯ ಏನು ಅಂದರೆ, ನಾವು ತಂತ್ರಸಾರ ಸಂಗ್ರಹ 4ನೇ ಅಧ್ಯಾಯದ ಕಡೆಯ ಭಾಗವನ್ನು ನೋಡಬೇಕಾಗುತ್ತೆ. ಮಧ್ವಾಚಾರ್ಯರು ಹೇಳ್ತಾರೆ, ಮುಕ್ತಿಗೆ ಏನು ಸಾಧನ? ದೇವರ ಅಪರೋಕ್ಷ ಜ್ಞಾನ, ದೇವರನ್ನು ಕಣ್ಣಾರೆ ಕಂಡ ಮೇಲೆ ದೇವರ ಒಲುಮೆ. ದೇವರು ಒಲಿದರೆ ಮುಕ್ತಿ. ದೇವರು ಒಲಿಬೇಕಾದರೆ ಈ ಲೋಕದಲ್ಲಿ ಹೇಗಿರಬೇಕು? ಯೋಗವನ್ನು ಅನುಸರಿಸಬೇಕು. ಯೋಗ 2 ತರಹ ಇದೆ. ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನಯೋಗ. ಕರ್ಮಯೋಗ ಅಂತ ಹೇಳಿದರೆ ಪರರಿಗೆ ಉಪಕಾರ, ದೇವರ ಸೇವೆ, ಹಿರಿಯರ ಪೂಜೆ. ಈ ದೇವರ ಸೇವೆ, ಹಿರಿಯರ ಪೂಜೆ ಮಾಡಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನಕ್ಕೆ ಅನೇಕ ಸಾಧನಗಳುಂಟು. ದೇವರನ್ನು ಧ್ಯಾನ ಮಾಡಬೇಕು, ತನ್ಮೂಲಕ ಜ್ಞಾನ ಬರಬೇಕು. ಧ್ಯಾನ ಮಾಡಬೇಕಾದ್ರೆ ನಿಶ್ಚಿತ ತತ್ವಸ್ಯ, ಶಾಸ್ತ್ರದಲ್ಲಿ ತತ್ವನಿಶ್ಚಯ ಆಗಬೇಕು. ತತ್ವನಿಶ್ಚಯ ಆಗಿ ಧ್ಯಾನ ಮಾಡಬೇಕು. ಅದನ್ನು ನಿಧಿಧ್ಯಾಸನ ಅಂತ ಕರೀತಾರೆ. ಆ ನಿಧಿಧ್ಯಾಸನ ಏನಿದೆ ಅದು 2. ಒಂದು ದೇವರ ರೂಪದ ನೆನಪು, ಗಾಯತ್ರಿ ಮಂತ್ರದ ಹಿನ್ನೆಲೆಯಲ್ಲಿ, ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರದ ಹಿನ್ನೆಲೆಯಲ್ಲಿ, ಅಥವಾ ಯಾವ ಸ್ತೋತ್ರವನ್ನು ನಾವು ಪಾರಾಯಣ ಮಾಡುತ್ತೇವೆ ಅದರ ಅರ್ಥದ ಹಿನ್ನೆಲೆಯಲ್ಲಿ ಧ್ಯಾನ. ಇನ್ನೊಂದು ವಿಷ್ಣು ಶಾಸ್ತ್ರಾವಮರ್ಶನಂ, ಅದಕ್ಕೆ ಪೂರಕವಾಗಿ ದೇವರ ಶಾಸ್ತ್ರದ ಆವೃತ್ತಿ. ಬ್ರಹ್ಮಸೂತ್ರ, ಗೀತೆ, ಮಹಾಭಾರತ, ರಾಮಾಯಣ ಮೊದಲಾದವುಗಳ ಆವೃತ್ತಿ. ಅದರಲ್ಲಿ ಹೇಳಿದಂತೆ ದೇವರ ಧ್ಯಾನ. ಇವಾಗ ಮಹಾಭಾರತವನ್ನು ಕೇಳುವಾಗ, ಭಾಗವತವನ್ನು ಕೇಳುವಾಗ ಆ ಶ್ಲೋಕವನ್ನು ಬಿಡದೇನೆ ನಾವು ಹೇಳಬೇಕು. ನಾವು ಏನನ್ನೋ ಸೇರಿಸಬಾರದು. ವೇದವ್ಯಾಸರಿಗೆ ಗೊತ್ತಿದೆ ಅಲ್ವಾ, ಎಲ್ಲವನ್ನು ಅವರು ಹೇಳಿರ್ತಾರೆ. ನಾವು ವೇದವ್ಯಾಸರು ಹೇಳಿದ್ದನ್ನು ಹಾಗೆ ಅನುವಾದ ಮಾಡಿದರೆ ಕಮಲಾಕ್ಷನಾದ ದೇವರು ಕೈಗಳನ್ನು ಮೇಲೆತ್ತಿ ಹೇಳಿದ ಅಂತ ನಾವು ಪ್ರತಿಪದಾರ್ಥದಲ್ಲಿ ಹೇಳ್ತಾ ಇದ್ದರೆ
ಅದನ್ನು ಕೇಳುವವರಿಗೆ ಅದು ಕಣ್ಮುಂದೆ ಬರಬೇಕು, ಆವಾಗ ಅದು ಧ್ಯಾನವೇ ಆಗತ್ತೆ. ಅದರಿಂದಾಗಿ ಆಚಾರ್ಯರು ಹೇಳ್ತಾರೆ, ದೇವರ ನೆನಪು ಅವನ ರೂಪದ ಸಮೇತ ಬಂದರೆ ಪುರಾಣಾದಿಗಳ ಶ್ರವಣದಿಂದ, ಚಿಂತನೆ ಮೊದಲಾದವುಗಳಿಂದ, ಅದೂ ಕೂಡ ಧ್ಯಾನವೇ ಅಂತ. ಇನ್ನು ಎರಡು ಉಂಟು, ಯಮ ಮತ್ತು ನಿಯಮ ಅಂತ. ಅಲ್ಲಿ ಯಮ ಅಂತ ಹೇಳಿದರೆ ಪಬ್ಲಿಕ್ ಡಿಸಿಪ್ಲಿನ್, ನಿಯಮ ಅಂತಂದರೆ ಸೆಲ್ಫ್ ಡಿಸಿಪ್ಲಿನ್. ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರೋದು, ಬ್ರಹ್ಮಚರ್ಯ, ಅಪರಿಗ್ರಹ, ತನ್ನ ಯೋಗ್ಯತೆಗೆ ಮೀರಿದ್ದನ್ನು ಗಳಿಸಬೇಕು ಅಂತ ಬಯಸದೇ ಇರೋದು, ಇವುಗಳೆಲ್ಲ ಯಮ. ನಿಯಮ ಅಂದರೆ ಏನು? ಶೌಚ, ತಪಸ್ಸು, ದೇವರು ಕೊಟ್ಟದ್ದರಲ್ಲಿ ತೃಪ್ತಿ, ಶಾಸ್ತ್ರದ ಚಿಂತನೆ, ಸ್ವಾಧ್ಯಾಯ, ದೇವರ ಪೂಜೆ, ಇವುಗಳೆಲ್ಲ ನಿಯಮ. ಸೊ ಯಮ ಅಂತ ಹೇಳಿದ್ರೆ ಪಬ್ಲಿಕ್ ಡಿಸಿಪ್ಲಿನ್, ಅದೂ ಕೂಡ ಯೋಗದ ಅಂಗ. ಆಮೇಲೆ ಸೆಲ್ಫ್ ಡಿಸಿಪ್ಲಿನ್, ಅದೂ ಕೂಡ ಯೋಗದ ಅಂಗ. ಯೋಗ ಅಂತ ಹೇಳಿದರೆ ಕೈ ಕಾಲುಗಳನ್ನು ಬೇಕಾದ ಆಕಾರಕ್ಕೆ ಮಡಿಸಿ ಎಳೆದು ಅಲ್ಲ. ಯೋಗ ಅಂತ ಹೇಳಿದರೆ ಹಲವಾರು ಅಂಗಗಳನ್ನು ಒಳಗೊಂಡಿದೆ. ದೇವರನ್ನು ತಲುಪುವ ಉಪಾಯವನ್ನು ಯೋಗ ಅಂತ ಅನ್ನೋದು. ಇನ್ನು ಆಸ ಅಂತ ಹೇಳಿದ್ರೆ ಆಸನ. ಆಸನ ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಇವುಗಳು ಮುಖ್ಯ. ಅರ್ಧ ಪದ್ಮಾಸನ, ಇವುಗಳು ಮುಖ್ಯ. ಯೋಗ ಅಂತ ಹೇಳಿದ ಕೂಡಲೇ ಆಸನ, ಯೋಗದಲ್ಲಿ ಹೇಳಿದ ಕೂಡಲೇ ಯಾವುದ್ಯಾವುದೋ ಆಸನಗಳ ನೆನಪು ಬರುತ್ತೆ. ಆ ಆಸನಗಳೆಲ್ಲ ಬೇಕಿಲ್ಲ. ಮತ್ತು ಆರೋಗ್ಯ, ಸದಾಚಾರ ಮಾಡಿಕೊಂಡಿದ್ದರೆ ಸಹಜವಾಗಿ ಆರೋಗ್ಯ ಇರುತ್ತೆ. ನೀವು ಆರೋಗ್ಯ ಅಂತ ಹೇಳಿ ಪ್ರತ್ಯೇಕವಾದ ಒಂದನ್ನು ನಿಮ್ಮ ಜೀವನ ವಿಧಾನದಲ್ಲಿ ತೂರಿಸ್ಕೋಬೇಕಾಗಿಲ್ಲ. ಸಹಜವಾಗಿ ಅನುಷ್ಠಾನ ಮಾಡ್ತಾ ಇದ್ದರೆ ಆರೋಗ್ಯ ತನ್ನಿಂದ ತಾನೇ ಬರುತ್ತೆ. ಅದರಿಂದಾಗಿ ದೈಹಿಕ ಆರೋಗ್ಯಕ್ಕಾಗಿ ಈ ಯೋಗ ಮೀಸಲು. ಯೋಗ ಅಂತಂದರೆ ದೈಹಿಕ ಆರೋಗ್ಯ, ಮಾನಸಿಕವಾದ ಏಕಾಗ್ರತೆ ಇಲ್ಲ. ಇದೆಲ್ಲ ಕೈ ಮಣಿಸೋದು, ಕಾಲು ಮಣಿಸೋದು, ಅದು ಆರೋಗ್ಯ ಚೆನ್ನಾಗಿದೆ ಅನ್ನೋದರ ಸೂಚನೆ ಇರಬಹುದು. ಆದರೆ ಅದೊಂದೇ ಅಂತಿಮ ಅಲ್ಲ, ಅದರಿಂದ ಆಚೆಗೂ ಇದೆ. ನಾವು ಅದೊಂದೇ ಅಂತಿಮ ಅಂತ ನಾವು ಅಂದುಕೊಳ್ತಾ ಇರೋದು ಯೋಗ ಅಂತ ಹೇಳಿದ ಕೂಡಲೇ. ಆದರೆ ನೀವು ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದ್ದರೆ ಬೆಳಗ್ಗೆ ಬೇಗ ಏಳೋದು, ಸಂಧ್ಯಾವಂದನೆ ಮೊದಲಾದವುಗಳನ್ನು ಮಾಡೋದು, ಅಲ್ಲಿ ಸಹಜವಾಗಿ ಬೆಳಗ್ಗೆ ಬೇಗ ಎದ್ದೇಳೋದು, ದೂರ ನಡ್ಕೊಂಡು ಹೋಗಿ ಸ್ನಾನ ಮಾಡೋದು, ಅಲ್ಲಿಂದ ಬರೋದು, ಇವೆಲ್ಲ ವಾಕಿಂಗ್ ಮೊದಲಾದವುಗಳೆಲ್ಲ ಸಹಜವಾಗಿ ಆಗೋಗ್ತಾ ಇರುತ್ತೆ. ಅದರಿಂದಾಗಿ ಯೋಗ ಅಂತ ಹೇಳಿದ್ರೆ ದೈಹಿಕ ಆರೋಗ್ಯವೂ ಒಂದು. ದೈಹಿಕ ಆರೋಗ್ಯ ಮಾತ್ರ ಯೋಗದ ಗುರಿ ಅಲ್ಲ. ಅದಕ್ಕೆ ಹೇಳಿದ್ದು ಯಮ, ನಿಯಮ, ಆಸನ, ಆಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಹೇಳಿದರೆ ರೇಚಕ, ಪೂರಕ, ಕುಂಭಕ, ಇವು ಮೂರೇ ಇರೋದು. ಇನ್ನೇನು ಮಾಡಲಿಕ್ಕಾಗತ್ತೆ? ಎರಡು ಮೂಗಿನ ಹೊಳ್ಳೆಯಲ್ಲಿ ಮಾಡಲಿಕ್ಕಾಗೋದೇ ಇವು ಮೂರು. ಗಾಳಿಯನ್ನು ಬಲವಾಗಿ ಒಳಗಡೆ ತೆಗೆದುಕೊಳ್ಳೋದು, ಬಲವಾಗಿ ಬಿಡೋದು, ಗಾಳಿಯನ್ನು ಕುಂಭಕದಲ್ಲಿ ಇಟ್ಟು ಉಸಿರಾಡದೆ ದೇವರ ಧ್ಯಾನ ಮಾಡೋದು, ಅಷ್ಟೇ. ಧ್ಯಾನ ಅನ್ನೋದು ಅದರ ಒಳಗಡೆಯೇ ಉಂಟು. ಹೀಗಾಗಿ ಪ್ರಾಣಾಯಾಮ. ಸ್ಮೃತಿಂ ವಿಷ್ಣೋ ವಿನಾ ನಿಯಮ ಉಚ್ಯತೆ. ದೇವರ ನೆನಪು ಇಲ್ಲದಿದ್ದರೆ ಅದು ಕೇವಲ ಲೌಕಿಕವಾದ ಒಳ್ಳೆತನ, ಲೌಕಿಕವಾದ ಕ್ಷೇಮ, ಲೌಕಿಕವಾದ ಯೋಗ ಎಲ್ಲ ಬರುತ್ತೆ. ಅದರಿಂದ ದೇವರ ನೆನಪು ಇರಬೇಕು. ಅಧೀತಿ ಸ್ಮೃತಿಯುಕ್ತಾತು. ಇನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ದೇವರ ನೆನಪಿದ್ದರೆ ಅದು ಧ್ಯಾನವೇ. ಇನ್ನು ಪ್ರತ್ಯಾಹಾರ. ಪ್ರತ್ಯಾಹಾರ ಹೇಳಿದರೆ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಪಕ್ಕಾ
ಪಕ್ಕ ಹಿಂದೆ ತೆಗೆದುಕೊಳ್ಳೋದೇನಿದೆ ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಕೂಡಲೇ ಹಿಂದೆ ತೆಗೆದುಕೊಳ್ಳುವುದು ಇಂದ್ರಿಯ ಜಯ. ಪ್ರತ್ಯಾಹಾರ ಅನ್ನೋದೇನಿದೆ ಅದು ಏಕಾದಶಿಯಿಂದ ಉಪವಾಸ ಮಾಡೋದರಿಂದ ಸಿದ್ಧ. ನೀವು ಆ ಪ್ರತ್ಯಾಹಾರವನ್ನು ದೇವರ ನೆನಪಲ್ಲಿ ಮಾಡಿದ್ರೆ ಅದು ಉಪವಾಸ ವ್ರತ ಆಗ್ತದೆ. ದೇವರ ನೆನಪಿಲ್ಲದೆ ಮಾಡಿದ್ರೆ ಆರೋಗ್ಯಕ್ಕಾಗಿ ಆಗತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ ಎಸ್ಕೇಪ್ ಅಂತೂ ಆಗಲಿಕ್ಕಾಗಲ್ಲ. ಈ ಶಬ್ದವನ್ನು ದೇವರಲ್ಲಿ ಬಳಸಬೇಕು ಅಷ್ಟೆ, ಇರೋದಷ್ಟೆ. ಯೋಗ ಅನ್ನೋದು ಅದು ತಟಸ್ಥ, ಅದೊಂದು ಟೂಲ್. ಆ ಟೂಲನ್ನು ನೀವು ಸರಿಯಾಗಿ ಬಳಸಿದರೆ ಈ ಲೋಕಕ್ಕೂ ಆ ಲೋಕಕ್ಕೂ ವೇದಿಕೆ ಆಗತ್ತೆ. ಇದೆಲ್ಲವೂ ಕೂಡ ತಪಸ್ಸಿನಲ್ಲಿಯೇ ಸೇರುತ್ತೆ. ತಪಸ್ಸು ಅಂತ ಬಂದಾಗ ಇದರೆಲ್ಲದರ ಪ್ಯಾಕೇಜ್ ಇದು. ಈ ಧ್ಯಾನ, ಧಾರಣ, ಸಮಾಧಿ ಇವು ಮೂರು ಮಾತ್ರ ಬೇರೆಯಾಗಿ ಇದೆ. ಅಲ್ಲಿ ತನಕ ಇದು ಹೊರಗಡೆಯ ಸಿದ್ಧತೆ. ನಾವು ಇವತ್ತು ಹೊರಗಡೆಯ ಸಿದ್ಧತೆಯನ್ನೇ ಯೋಗ ಅಂತ ಕರಿತಾ ಇರೋದು ಅಂತ ಇಟ್ಕೊಳ್ಳೋಣ. ಯಮ, ನಿಯಮ, ಪ್ರಾಣಾಯಾಮ, ಆಸನ, ಶೌಚ ಇವಿಷ್ಟನ್ನು ನಾವು ಯೋಗ ಅನ್ನುವ ಹೆಸರಿನಲ್ಲಿ ನಾವು ಗ್ರಹಿಸ್ತಾ ಇರೋದು. ಇದು ಧ್ಯಾನ ಆಗಬೇಕು ಅಂದರೆ ದೇವರಲ್ಲಿ ಇದನ್ನು ಅರ್ಪಿಸಬೇಕು. ಆ ಧ್ಯಾನಕ್ಕಿಂತ ಮೊದಲು ಧಾರಣ ಇರಬೇಕು. ಧಾರಣ ಅಂದರೆ ಏನು? ದೇವರ ತುಂಡು ತುಂಡಾದ ನೆನಪುಗಳು. ಒಮ್ಮೆಲೆ ದೇವರ ಮೂರ್ತಿಯನ್ನು ನೆನಪಿಸ್ಕೊಳ್ಳಿಕ್ಕೆ ಆಗೋಲ್ಲ. ಒಂದು ತುಂಡು ಧ್ಯಾನ, ಒಂದು ಸ್ವಲ್ಪ ನೆನಪಿರುತ್ತೆ, ಮತ್ತೆ ಮನಸ್ಸು ಎಲ್ಲಿಗೋ ಓಡಿ ಹೋಗುತ್ತೆ. ಮತ್ತೆ ಬಲಾತ್ಕಾರವಾಗಿ ಎಳೆದು ತರಬೇಕು. ದೇವರ ಗುಣವನ್ನು, ದೇವರ ರೂಪವನ್ನು ಸಾಧ್ಯವಾದಷ್ಟು ನಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರೋದು. ಮತ್ತೆ ಹಾರ ಹೋಗುತ್ತೆ, ಮತ್ತು ಅದನ್ನು ತರೋದು. ಇದೆಲ್ಲದಕ್ಕೆ ಪೂರಕವಾಗಿಯೇ ಪ್ರಾಣಾಯಾಮ ಇರೋದು. ಧ್ಯಾನ ಅನ್ನೋದು ಇದು ಆಮೇಲೆ ಬರುವಂಥದ್ದು. ಇಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಶೌಚ ಆಸನೇತು ಅಂಗಮಾತ್ರಂ ನ ಪೃಥಕ್ ಧರ್ಮ ಸಾಧನಂ ಅಂತ. ಶೌಚ ಅಂತಂದರೆ ಮಡಿ ಅಥವಾ ಶುಚಿ, ಶೌಚ. ಆಸನ ಅಂದರೆ ಕುಳಿತುಕೊಳ್ಳುವ ರೀತಿ. ಇದು ಅಂಗಮಾತ್ರಂ, ಇದು ಎರಡು ಟೂಲ್ ಮಾತ್ರ. ನ ಪೃಥಕ್ ಧರ್ಮ ಸಾಧನಂ. ದೇವರ ನೆನಪು ಇದ್ದರೆ ಶುಚಿ ಅಂತನ್ನೋದು ಧ್ಯಾನಕ್ಕೆ ಪೋಷಕ ಆಗತ್ತೆ. ದೇವರ ನೆನಪು ಇಲ್ಲದಿದ್ದರೆ ಶುಚಿ ಅಂತನ್ನೋದು ಲೌಕಿಕವಾದ ಆರೋಗ್ಯವನ್ನು ಕೊಡುತ್ತೆ ಅಷ್ಟೆ. ಶೌಚ ಆಸನೇತು ಅಂಗ ಮಾತ್ರಂ ನ ಪೃಥಕ್ ಧರ್ಮ ಸಾಧನಂ. ಕ್ಲೀನಾಗಿರೋದ್ರಿಂದ ಪುಣ್ಯನೋ ಪಾಪನೋ ಅಂತ ಕೇಳಿದ್ರೆ ಪುಣ್ಯವೂ ಬರಲ್ಲ, ಪಾಪನೂ ಬರಲ್ಲ, ಅದು ತಟಸ್ಥ. ನಾವು ಮಡಿಯುಟ್ಟು ಬಂದೆವು, ಪುಣ್ಯವೋ ಪಾಪವೋ? ಮಡಿ ಉಡೋದ್ರಿಂದ ಪುಣ್ಯವೂ ಬರಲ್ಲ, ಪಾಪವೂ ಬರಲ್ಲ. ಮಡಿ ಉಟ್ಟು ನೀವೇನು ಮಾಡ್ತೀರಾ ಅನ್ನೋದ್ರ ಮೇಲೆ ಪುಣ್ಯ ಪಾಪಗಳು ಬರೋದು. ಮಡಿ ಉಟ್ಟು ಕೂಡ ಸಿಟ್ಟು, ಉದ್ವೇಗ ಮೊದಲಾದವುಗಳು ಕಾಡ್ತಾ ಇದೆ ಅಂದರೆ ಪುಣ್ಯ ಏನು ಬರೋಲ್ಲ. ನೀವು ಮಡಿ ಉಟ್ಟು ದೇವರ ಧ್ಯಾನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಪುಣ್ಯವೇ ಬರೋದು. ಹೀಗಾಗಿ ಮಡಿ ಅಥವಾ ಮೈಲಿಗೆ ಪುಣ್ಯವನ್ನು ಕೊಡೋಲ್ಲ, ಪಾಪವನ್ನು ಕೊಡೋಲ್ಲ. ಇದೊಂದು ಶಾಕಿಂಗ್. ಇದು ಶೌಚಾಸನೇತು ಅಂಗ ಮಾತ್ರಂ ನ ಪೃಥಕ್ ಧರ್ಮ ಸಾಧನಂ. ಇದರ ಅಭಿಪ್ರಾಯ, ಮಡಿ ಮಾಡುವವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಮಡಿ ಮಾಡದವರು ಈ ಕಾರಣಕ್ಕೆ ಮಡಿಯಲ್ಲಿ ತೊಡಗಬೇಕು. ಮಡಿಯ ಮಿತಿ ಅರ್ಥ ಇರಬೇಕು. ಮಡಿಯ ಮಿತಿ ಎಷ್ಟು ಅನ್ನೋದು ಗೊತ್ತಿರಬೇಕು ಅಷ್ಟೆ. ಮೈಲಿಗೆ ಅವರಿಗೆ ಮಡಿ ಅಂತಂದರೆ ಅದೊಂದು ಭಯಾನಕವಾದ ಪದಾರ್ಥ. ಮಡಿವಂತರಿಗೆ ಮಡಿ ಅಂತನ್ನೋದೊಂದು ಪ್ರತಿಷ್ಠಿತ ವಸ್ತು. ಎರಡೂ ಅಲ್ಲ, ಅದೊಂದು ಟೂಲ್ ಮಾತ್ರ. ಒಂದು ರೀತಿ ಇಂಗ್ಲೀಷ್ ಭಾಷೆ ಇದ್ದ ಹಾಗೆ. ಇಂಗ್ಲೀಷು ಜ್ಞಾನಕ್ಕೆ ಟೂಲ್ ಆಗಬಹುದೇ ವಿನಃ ಇಂಗ್ಲೀಷೇ ಜ್ಞಾನ ಅಲ್ಲ, ಭಾಷೆಯೇ ಜ್ಞಾನ ಅಲ್ಲ. ಬರದವರಿಗೆ ಅದೊಂದು ಗುಮ್ಮ, ಬರುವವರಿಗೆ ಅದು ಪ್ರತಿಷ್ಠೆ. ಹೀಗಾಗಿ ಕೂತಿದೆ ಮಡಿ ಅನ್ನೋದು. ಎರಡೂ ಅಲ್ಲ. ಇದೆಲ್ಲ ಯೋಗದಲ್ಲಿಯೇ ಸೇರುವಂಥದ್ದು. ಶೌಚ, ಆಸನ ಅಲ್ಲೇ ಉಂಟು, ಯೋಗದಲ್ಲಿಯೇ ಉಂಟು. ಇದೆಲ್ಲ ಯಾಕೆ ಮಾಡೋದು ಅಂತಂದರೆ ಸ್ವಾಧ್ಯಾಯಪೂರ್ವಕವಾಗಿ ಮಾಡಿದರೆ ಧ್ಯಾನ ಅನ್ನೋದು ಸಿದ್ಧ ಆಗತ್ತೆ. ಆ ಧ್ಯಾನದಿಂದ ಸಮಾಧಿ. ಸಮಾಧಿ ಅಂತಂದರೆ
ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ ಚಿರಯಾ ತಯಾ. ನಿಮಗೆ ಪಕ್ಕ ದೇವ್ರ ನೆನಪು ಬಂತು ಅಂತಂದರೆ ಅದು ಸಮಾಧಿ ಅಂತ. ಆ ಸಮಾಧಿಗೂ ಮೊದಲು ಧ್ಯಾನ ಇರಬೇಕು, ಧ್ಯಾನಕ್ಕೂ ಮೊದಲು ಧಾರಣಾ ಇರಬೇಕು. ಖಂಡಾಸ್ಮೃತಿ ಧಾರಣಾ ಸ್ಯಾತ್. ಖಂಡವಾದ ತುಂಡು ತುಂಡು ದೇವರ ನೆನಪು ಏನಿದೆ ಅದು ಧಾರಣ. ಉದಾಹರಣೆಗೆ ನರಸಿಂಹಾಷ್ಟೋತ್ತರ ಸ್ತೋತ್ರ ಹೇಳ್ತಾ ಇರ್ತೇವೆ, ಅದರಲ್ಲಿ ಸೋಮ ಸೂರ್ಯಾಗ್ನಿಲೋಚನಃ ಅಂತ ಒಂದು ಮಾತು ಬರುತ್ತೆ. ಓಹ್, ಮೇಲ್ಗಡೆಯ 2 ಬೆಳಕು ಸೂರ್ಯ ಹಾಗೂ ಚಂದ್ರ, ಕೆಳಗಡೆಯ ಒಂದು ಬೆಳಕು ಬೆಂಕಿ, ಇವು 3 ದೇವರ ಕಣ್ಣುಗಳಿದ್ದ ಹಾಗೆ. ಈ ದೇವರ ಕಣ್ಣುಗಳಿಂದ ಈ 3 ಬೆಳಕುಗಳು ಹುಟ್ಟಿದ್ದು. ನಾವು ಬೆಳಕಿನಿಂದ ದೇವರನ್ನು ಕಾಣೋದು, ವಸ್ತುವನ್ನು ಕಾಣೋದು. ಆದರೆ ಈ ಬೆಳಕೇ ದೇವರ ಕಣ್ಣುಗಳಿಂದ ಹುಟ್ಟಿದ್ದು ಅನ್ನುವ ಅನುಸಂಧಾನ ಇದೆಯಲ್ಲ, ಅದು ತುಂಡು ತುಂಡಾದ ನೆನಪು. ಇದನ್ನು ಧಾರಣ ಅಂತ ಕರೀತಾರೆ. ಈ ಧಾರಣ ಅನ್ನೋದು ಧ್ಯಾನ ಆಗಿ ಬದಲಾಗಬೇಕು. ಈ ಧಾರಣಾ ಮತ್ತು ಧ್ಯಾನಗಳಿಗೆ ಪ್ರಯತ್ನ ಬೇಕು, ಎಫರ್ಟ್ ಬೇಕು. ಈ ಎಫರ್ಟ್ ಇಲ್ಲದೇನೆ ದೇವರ ನೆನಪು ಬರುತ್ತಲ್ಲ, ಅದು ಸಮಾಧಿ. ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ ಚಿರಯಾ ತಯ. ಈ ಸಮಾಧಿ ದೀರ್ಘವಾದಾಗ ದೇವರ ನೇರವಾದ ದರ್ಶನ. ಅಲ್ಲಿಯ ತನಕ ಧ್ಯಾನದಲ್ಲೇ ಆಗಲಿ ಧಾರಣಾದಲ್ಲೇ ಆಗಲಿ ದೇವರ ಮಾನಸಿಕ ವಿಗ್ರಹ, ಅದರ ಚಿಂತನೆ ಬರ್ತಾ ಇರುತ್ತೆ. ಹೊರಗಡೆ ಕಲ್ಲಿನಲ್ಲಿ ಅಥವಾ ಮರದಲ್ಲಿ ದೇವರ ರೂಪವನ್ನು ಹೇಗೆ ಕೆತ್ತಿ ಅದನ್ನು ನಾವು ನೋಡ್ತಾ ಇರ್ತೇವೆ, ಆ ರೀತಿ ಮಾನಸಿಕ ಸಂಸ್ಕಾರಗಳನ್ನು ಕೆತ್ತಿ ದೇವರ ಆಕಾರದಲ್ಲಿ ನೋಡ್ತಾ ಇರ್ತೇವೆ. ಹೀಗಾಗಿ ಮಾನಸಿಕವಾದ ಪ್ರತೀಕವೂ ಪ್ರತೀಕವೇ. ಅದು ಕಳೆದು ನೇರವಾಗಿ ದೇವರೇ ಬರ್ತಾನೆ. ಇದು ಯೋಗದ ಪರಮ ಪ್ರಯೋಜನ. ಈ ತರಹದ ಯೋಗಕ್ಕೆ ಹಠಯೋಗವೇ ಬೇಕು ಅಂತ ಇಲ್ಲ. ಬಹಳ ಜನ ಏನಂದ್ಕೊಂಡಿದ್ದಾರೆ, ಈ ಶಾಸ್ತ್ರದ ಮಾರ್ಗವೇ ಬೇರೆ, ಹಠಯೋಗದ ದಾರಿಯೇ ಬೇರೆ ಅಂತ ಅಂದುಕೊಂಡಿದ್ದಾರೆ. ಬೇರೆ ಬೇರೆ ಅಲ್ಲ. ಶಾಸ್ತ್ರವನ್ನು ಚಿಂತನೆ ಮಾಡ್ತಾ 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 ಉತ್ಕಟವಾಗಿ ಚಿಂತನೆ ಮಾಡ್ತಾ ಒಮ್ಮೆ ದೇವರ ಬಗೆಗೆ ನಿರಂತರವಾದ ಆಲೋಚನಾ ಲಹರಿ ಏನು ಹರಿಯತ್ತೆ, ಅದು ಧ್ಯಾನ ಅಂತಲೇ ಪರಿಗಣನೆ ಮಾಡೋದು. ಶಾಸ್ತ್ರ ಶ್ರವಣ, ಶಾಸ್ತ್ರದ ಚಿಂತನ ಚೆನ್ನಾಗಿ ಆದರೆ ಅದು ಧ್ಯಾನವೇ. ಅದರಿಂದಾಗಿ ಶಾಸ್ತ್ರವನ್ನು ಹೇಳುವವರು ಭಾಗವತವನ್ನು, ಮಹಾಭಾರತ, ರಾಮಾಯಣಗಳನ್ನು ಹೇಳುವಾಗ ಶ್ಲೋಕದಿಂದ ಆಚೆ ಸರಿಬಾರದು. ಅದು ಧ್ಯಾನ ಆಗಿ ಹೋಗುತ್ತೆ. ಯೋಗದ ಪ್ರಯೋಜನಗಳಲ್ಲಿ ಒಂದು ಯಾವುದು, ಯೋಗದ ಅಂಗಗಳಲ್ಲಿ ಒಂದು ಯಾವುದು? ಧ್ಯಾನ ಧಾರಣ. ಆ ಧಾರಣವನ್ನು ಜನರಿಗೆ ಕೊಟ್ಟು ಅವರನ್ನು ಎತ್ತರಕ್ಕೆ ಏರಿಸಬಹುದು ಮಾನಸಿಕವಾಗಿ. ಅದಕ್ಕೆ ಪ್ರವಚನ ಅಥವಾ ಪಾಠ ಅನ್ನೋದು ಟೂಲ್. ಹಾಗಾಗಬೇಕಾದ್ರೆ ನಾವು ಶ್ಲೋಕ ಬಿಟ್ಟು ಆಚೆ ಈಚೆ ಹೋಗಬಾರದು. ಆವಾಗ ಧ್ಯಾನವೇ ಆಗಿಬಿಡತ್ತೆ. ಈ ಹಠಯೋಗ ಅನ್ನೋದು ಅನಿವಾರ್ಯ ಅಲ್ಲ. ಏರಂಡ ಸಂಹಿತ, ಹಠಯೋಗ ಪ್ರದೀಪಿಕ, ಚಕ್ರ ಸಂಹಿತ ಮೊದಲಾದವುಗಳೆಲ್ಲ ಕೇವಲ ಸಿದ್ಧಿಯನ್ನು ಇಟ್ಟುಕೊಂಡು ದೇವರ ಭಕ್ತಿಯ ಒಂದು ಸುಳುಹೂ ಇಲ್ಲದೆ ಧ್ಯಾನ ಮಾಡಿ ಯೋಗ ಮಾಡಿ ಅಂತ ಹೇಳ್ತಾ ಇರ್ತವೆ. ಇವತ್ತು ನೀವು ಯೋಗ ಅಂತ ಹೊಡೆದು ಕೂಡಲೇ ಅದೇ ಬರೋದು. ಅದಲ್ಲ. ಪ್ರಾಚೀನರ ಹಿನ್ನೆಲೆಯಲ್ಲಿ ಭಕ್ತಿಯಿಂದ ಈ ಪ್ರಾಣಾಯಾಮ, ಧ್ಯಾನ ಮೊದಲಾದವುಗಳು ಕೂಡಿರಬೇಕು, ದೇವರ ದರ್ಶನ ಆಗತ್ತೆ ಅಂತ. ಅದರಿಂದಾಗಿ ಇವೆಲ್ಲ ಯೋಗವೇ. ಯೋಗ ಅಂತ ಹೇಳಿದರೆ ಕೇವಲ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಪ್ರತಿಭಾನ ಇವುಗಳಿಗೆ ಸೀಮಿತ ಅಲ್ಲ ಅಂತ ಮಧ್ವರು ನಿರೂಪಣೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಒಂದು ಕಡೆ ಬರುತ್ತೆ, ಯಮಾದಿಭಿರ್ ಯೋಗಪಥೈಹಿ ಅಂತ. ಯಮ, ನಿಯಮ ಮೊದಲಾದವುಗಳಿಂದ ಮನಸ್ಸು ಶುದ್ಧಿ ಆಗೋದಕ್ಕಿಂತ ಕೇವಲ ಭಕ್ತಿಯಿಂದಲೇ ಶುದ್ಧಿ ಆಗೋದು ಕೆಲವರಿಗಿದೆ. ಆ ಕಾರಣದಿಂದ ಅದೇ ಮಿಗಿಲು ಅಂತ.
ಮನಸ್ಸು ಶುದ್ಧಿ, ಮನಸ್ಸು ದೇವರಲ್ಲಿ ನೆಲೆಗೊಳ್ಳಲಿಕ್ಕೆ ಇದು ಬೇಕೇ ಆಗಿಲ್ಲ. ಯೋಗ ಅನ್ನೋದು ಇದ್ದರೆ ಬೇಗ ಧ್ಯಾನ ಸಿದ್ಧಿಸಿ ಅದರಿಂದ ದೇವರ ದರ್ಶನ ಆಗಬಹುದು. ಉಳಿದಂತೆ ಜ್ಞಾನ ಬೇಕೇ ಬೇಕು. ಯಾರು ಯೋಗಿಗಳಿರ್ತಾರೆ ಅವರಿಗೂ ಭಕ್ತಿ ಬೇಕು. ಯಾರು ಹಠಯೋಗ ಮೊದಲಾದವುಗಳನ್ನು ಮಾಡ್ತಾ ಇರಲ್ಲ ಅವ್ರಿಗೆ ಭಕ್ತರಾಗಿರ್ತಾರೆ, ಅವ್ರಿಗೆ ದೇವರ ಒಲುಮೆ ಸಿದ್ಧ. ಇದು ಶಾಸ್ತ್ರದ ಸೂಕ್ಷ್ಮ. ಅದರಿಂದಾಗಿ ಯೋಗ ಅನ್ನೋದೊಂದು ಟೂಲ್. ಈ ಯೋಗವೇ ಅಂಗಿ ಅಲ್ಲ, ಯೋಗವೇ ಸಮಗ್ರ ಅಲ್ಲ. ಅದನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಖಂಡಾ ಸ್ಮೃತಿರ್ಧಾರಣಾ ಸ್ಯಾತ್, ಅಖಂಡಾ ಧ್ಯಾನ ಮುಚ್ಯತೆ, ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ ಚಿರಯಾ ತಯ, ಅಥವಾ ಸತತಂ ಶಾಸ್ತ್ರವಿಮರ್ಶೇನ ಭವಿಷ್ಯತಿ ಸಾಕ್ಷಾತ್ಕಾರ ಅಂತ. ಕೇವಲ ಶಾಸ್ತ್ರವನ್ನು ವಿಮರ್ಶೆ ಮಾಡ್ತಾ ಇದ್ದಾಗ, ಆಳವಾಗಿ ಹೋದಾಗಲೂ ಕೂಡ ದೇವರ ಸಾಕ್ಷಾತ್ಕಾರ ಆಗತ್ತೆ. ಇದು ಬಿಟ್ಟು ಕೇವಲ ಯೋಗ, ಉಸಿರಾಡ್ತೇನೆ, ಉಸಿರು ತೆಗೆದುಕೊಳ್ತೇನೆ, ಕುಕ್ಕುಟಾಸನ ಮೊದಲಾದವುಗಳನ್ನು ಮಾಡ್ತೇನೆ, ಅದು ದೇವರ ಭಕ್ತಿ ಇಲ್ಲದೆ ಹೋದರೆ ದೈಹಿಕ ಆರೋಗ್ಯ ಬರಬಹುದಷ್ಟೆ, ಅಥವಾ ಕೆಲವೊಂದು ಸಿದ್ಧಿ ಆಗಬಹುದು. ಪವಾಡಗಳಿಗೂ ಮುಕ್ತಿಯ ಮಾರ್ಗದಲ್ಲಿ ಸರಿಯಾಗಿ ನಡೆಯೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಬಹಳ ಜನ ಏನು ಅಂದ್ಕೊಂಡಿರ್ತಾರೆ, ಪ್ರಾಯ ಯೋಗ ಚೆನ್ನಾಗಿ ಬಂತು ಅಂದರೆ ಅತೀಂದ್ರಿಯ ಶಕ್ತಿ ಸಿದ್ಧಿಸತ್ತೆ, ಅತೀಂದ್ರಿಯ ಶಕ್ತಿ ಸಿದ್ಧಿಸಿದ ಮೇಲೆ ಅದೇ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರೆ ಎನ್ನುವ ಹೆಗ್ಗುರುತು ಅಂತ. ಆದರೆ ಕೃಷ್ಣ ಹೇಳ್ತಾರೆ, ಅಂತರಾಯಾನ್ ವದಂತೆ ತಾನಂತ ಭಾಗವತ ಏಕಾದಶ ಸ್ಕಂಧದಲ್ಲಿ. ಇವೆಲ್ಲ ಸಿದ್ಧಿಗೆ ಅಡ್ಡಿಗಳು, ಎಚ್ಚರದಿಂದ ಮುನ್ನಡೆ ಅಂತ ಹೇಳ್ತಾನೆ. ಅಂತರಾಯಾನ್ ವದಂತೆ ತಾನ್. ಹೀಗಾಗಿ ಯೋಗ ಅಂತ ಹೇಳಿದರೆ ಪ್ರಾಚೀನರ ದೃಷ್ಟಿಯಲ್ಲಿ ಏನು? ಯೋಗ ಅನ್ನೋದೊಂದು ಟೂಲ್. ಏನನ್ನು ಧ್ಯಾನ ಮಾಡೋದು? ದೇವರನ್ನು ಕುರಿತು ಧ್ಯಾನ ಮಾಡೋದು. ಧ್ಯಾನ ಅಂದ್ರೇನು? ದೇವರ ಗುಣಗಳ ಚಿಂತನೆ ಅಂತ. ಧ್ಯೈ ಚಿಂತಾಯಾಮ್ ಅಂತ. ಖಾಲಿಯನ್ನು ಧ್ಯಾನ ಮಾಡೋದು ಅಂತ ಕೆಲವರು ಹೇಳ್ತಾರೆ. ನಮ್ಮ ಜನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳಿದ್ರೂ ಪ್ರಮಾಣ. ಅಂತಹವರೆಲ್ಲ ಸೇರಿಕೊಂಡು ಒಳ್ಳೆ ಇಂಗ್ಲೀಷಿನಲ್ಲಿ ತೀರಾ ಕೆಟ್ಟ ಬೋಧನೆಗಳನ್ನು ಮಾಡಿ ಜನ ದಾರಿ ತಪ್ಪುವಂತೆ ಆಗ್ತಾ ಇದೆ. ಆ ಧ್ಯಾನ ಅನ್ನೋದರ ಹೆಸರೇ ಧ್ಯೈ ಚಿಂತಾಯಾಮ್ ಅಂತ. ಏನನ್ನೋ ಚಿಂತಿಸಬೇಕು, ಏನು ಗುಣವನ್ನು ಚಿಂತಿಸಬೇಕು. ಆ ಗುಣಕ್ಕೆ ಒಂದು ಆಕಾರ ಇದ್ದರೆ ಅದು ದೇವರು. ಜ್ಞಾನ ಅನ್ನೋದು ಆಕಾರವನ್ನು ಪಡೆದರೆ ಅದು ದೇವರು. ಆನಂದ, ದೇವರೇ ಆನಂದ. ದೇವರ ಗುಣಕ್ಕೂ ದೇವರಿಗೂ ಭೇದ ಇಲ್ಲ, ದೇವರ ಗುಣಕ್ಕೂ ದೇವರಿಗೂ ಭೇದ ಇಲ್ಲ. ಆ ದೇವರನ್ನು ಮನಸ್ಸಿನಲ್ಲಿ ಚಿಂತನೆ ನಾವು ಮಾಡ್ತೇವೆ, ಇದು ನಮ್ಮ ಚಿಂತನೆ. ಆಮೇಲೆ ಆ ಚಿಂತನೆ ಶಾಸ್ತ್ರದ ಪ್ರಕಾರ ಇದ್ದರೆ ಅದರಿಂದ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆಲ್ಲ ಯೋಗ ಅನ್ನೋದು ಟೂಲ್, ಮೆಟ್ಟಿಲೇ ಮನೆ ಅಲ್ಲ. ಅದರಿಂದಾಗಿ ಇವತ್ತು ಯೋಗ ಅಂತ ಏನು ಹೇಳ್ತೇವೆ ಅದರಲ್ಲಿ ಇರುವಂತಹ ಅಂಗಗಳು ಇಷ್ಟು. ಕೇವಲ ಆಸನಾದಿಗಳನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಇಡೀ ಜೀವನ ಇಷ್ಟರಿಂದ ಕೂಡಿರಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳನ್ನು ಒಳಗೊಂಡದ್ದನ್ನು ಯೋಗ ಅಂತ ಕರೆಯೋದು. ಇವತ್ತು ಯೋಗ ಡೇ, ಸಂಭ್ರಮದ ದಿನ. ಇಡೀ ಜಗತ್ತು ಯೋಗವನ್ನು ಭಾರತದ ಕೊಡುಗೆ ಅಂತ ಒಪ್ಪಿಕೊಂಡಿದೆ. ಅದು ಹೌದು ಕೂಡ. ಆದರೆ ಆ ಯೋಗ ಅಂದರೆ ಕೇವಲ ಆಸನ, ದೈಹಿಕ ಆರೋಗ್ಯ, ಇದು ಎರಡೇ ಜನರ ತಲೆಯಲ್ಲಿ ಇದೆ. ತೀರ ಸಾಂಪ್ರದಾಯಿಕರು ಆಚೆ ಹೊರಡೋಲ್ಲ. ತೀರ ಮಾಡ್ರನ್, ನಮಗೆ ದೇಹ ಸರಿಯಾಗಿರಬೇಕು, ಫಿಸಿಕಲ್ ಫಿಟ್ನೆಸ್ ಬೇಕು ಅನ್ನೋರು ಇದನ್ನು ನೋಡಲ್ಲ. ವಸ್ತುತಃ ಇದರ ಜೊತೆಗೆ ಶ್ರವಣ, ಮನನ, ನಿಧಿಧ್ಯಾಸನ, ದೇವರ ಪೂಜೆ ಎಲ್ಲವೂ ಯೋಗ ಅಂತಲೇ ನಮ್ಮ ಪರಿಗಣನೆ.
ಅದರಿಂದಾಗಿ ಹಠಯೋಗದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಅಂತಲೇ ವೇದವ್ಯಾಸರು ಹೇಳಿದ್ದು. ಅದಕ್ಕೆ ಅವರು ಏತೇನ ಯೋಗ ಪ್ರತ್ಯುಕ್ತ ಅಂತನ್ನುವ ಸೂತ್ರವನ್ನು ಅವರು ಹೇಳಿದ್ದು. ಹೀಗೆ ಈ ಮಿಸ್ಸಿಂಗ್ ಲಿಂಕ್ ಅಥವಾ ಸೇತುವೆಯ ಮಧ್ಯಭಾಗ ಏನು ಒಡೆದಿದೆ, ಆ ಸೇತುವೆಯ ಮಧ್ಯಭಾಗವನ್ನು ಜೋಡಿಸಿಕೊಂಡ್ರೆ ನಮಗೆ ಇಷ್ಟು ಸಿಗತ್ತೆ. ಇದರಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವ ಕ್ರಮದ ಸ್ಥೂಲವಾದ ಅನುವಾದವನ್ನು ನಾನು ಮಾಡಿದ್ದೇನೆ. ಯೋಗ ಒಳ್ಳೆಯದೇ, ಆದರೆ ಯೋಗದ ಅನೇಕ ಅಂಶಗಳು ಪ್ರಾಚೀನವಾದ ಸದಾಚಾರ ಸಂಹಿತೆಯಲ್ಲಿ ಸಹಜವಾಗಿ ಬಂದ್ಬಿಟ್ಟಿದೆ. ಇದಕ್ಕಾಗಿ ಹೊಸ ಎಫರ್ಟ್ ಹಾಕೋದು ಬೇಕಿಲ್ಲ. ಅದರಿಂದ ತೀರ ಆಧುನಿಕರು ಯೋಗವನ್ನು ಪ್ರಧಾನವಾಗಿ ನೋಡಿ, ಇದು ಪ್ರಾಚೀನ ಭಾರತದ ಸಂಪ್ರದಾಯ ಏನಿದೆ, ಸದಾಚಾರ ಏನಿದೆ, ಅದನ್ನು ಕಡೆಗಣ್ಣಿನಿಂದ ನೋಡುವುದು ಬೇಡ. ಇನ್ನು ಸಾಂಪ್ರದಾಯಿಕರು ಯೋಗ ಅಂದರೆ ಅದೇನೋ ಅನ್ನೋದು ಬೇಡ. ಎರಡರ ನಡುವೆ ದಾರಿ ಇದೆ. ಆ ದಾರಿ ಅದು ಯೋಗ. ಯೋಗ ಅಂದರೆ ಉಪಾಯ. ಜ್ಞಾನಯೋಗ ಕರ್ಮಯೋಗಗಳ ಹಿನ್ನೆಲೆಯಲ್ಲಿ ಈ ದೈಹಿಕವಾದ ಆರೋಗ್ಯವನ್ನು ಸಿದ್ಧಿಸಿಕೊಂಡು ಮುಂದೆ ನಡೆಯೋದು ಬೇಕಾಗಿದೆ. ಇದು ಪ್ರಾಚೀನರ ದೃಷ್ಟಿಯಲ್ಲಿ ಯೋಗ ಅಂದರೆ ಇದು ಸಮಗ್ರವಾದದ್ದು, ಸಮಗ್ರವಾದ ದಾರಿಯನ್ನು ಯೋಗ ಅಂತ ಕರೆಯೋದು ಅಂತ ಹೇಳುವಲ್ಲಿಗೆ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಜ್ಞಾನಯೋಗ ಕರ್ಮಯೋಗಗಳಲ್ಲಿ ಮುಂದೆ ಸಾಗೋಣ. ಈ ಯೋಗದ ಬಗ್ಗೆ ಒಂದು ಉದ್ಬೋಧಕವಾದ ಚಿಂತನೆ ಸಮಾಜಕ್ಕೆ ದೊರಕಬೇಕು ಅನ್ನುವ ಕಾಳಜಿಯಿಂದ ಇದನ್ನು ಪ್ರಾಯೋಜಿಸಿದವರು ಅರವಿಂದ ಲಕ್ಷ್ಮೀನಾರಾಯಣ್ ಮತ್ತು ಕುಟುಂಬದವರು. ಅವರಿಗೆ ಯೋಗೇಶ್ವರನಾದ ದೇವರು ತನ್ನ ಯೋಗವನ್ನು ಪ್ರಸಾದಿಸಲಿ ಅಂತ ಕೇಳಿಕೊಳ್ತಾ, ಎಲ್ಲ ಪ್ರಾಚೀನರನ್ನು ನೆನಪಿಸಿಕೊಳ್ತಾ ಈ ಯೋಗದ ಬಗೆಗಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಹೀಗೆ ನಡೆಯುವಂತೆ ಶಕ್ತಿ ಕೊಡು ಅಂತ ಅವನಲ್ಲೇ ಕೇಳಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.